53 ವರ್ಷ ಆಗಿದೆ. ಇಂಥ ಒಂದು ಕ್ಲಾಸ್ ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರಲಿಲ್ಲ. ಐ ಆಮ್ ಚಂದ್ರಕಾಂತ್ ಜೋಗಟ್. ಐ ಕೇಮ್ ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಫ್ರಮ್ ಜಮಖಂಡಿ ತಾಲೂಕು. ಎಸ್ಪೆಷಲಿ ನಾನು ಬಿ ಸಿವಿಲ್ ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ಹೆಸರು ವಿಶ್ವನಾಥ್ ಬಂದಿ ಅಂತೇಳಿ, ಬಂದಿರೋದು ಬಿಜಾಪುರದಿಂದ. ಈ ಸರಸ್ವರ ಕ್ಲಾಸು ತುಂಬ ನಮಗೆ ಇಷ್ಟವಾಗಿದೆ. ಮೊದಲಿಗೆ ಗ್ರೀಪಿನ್ಸ್ ಗುರುಕುಲದಲ್ಲಿ ನಮಗೆ ಇವತ್ತಿನ ದಿವಸ ಕ್ಲಾಸು ತುಂಬಾನೇ ಇಷ್ಟ ಆಯಿತು. ಗುರುಗಳು ನಮಗೆ ಶರತ್ ಸರ್ ಅವರು ಒಳ್ಳೊಳ್ಳೆ ಮಾಹಿತಿಯನ್ನ ಕೊಟ್ಟರು. ನಮಗೆ ಗುರುಗಳಾದ ಶರತ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಈ ಒಂದು 2 ದಿನದ ಗುರುಕುಲ ಎಷ್ಟು ನಮ್ಮ ಒಂದು ಬ್ರೈನ್ನ ರೀಪ್ರೆಸ್ ಮಾಡ್ತು ಅಂದರೆ ತುಂಬ ಹೇಳಲಿಕ್ಕೆ ಆಗಲ್ಲ. ಹೆಚ್ಚು ಕಡಿಮೆ 52 ವರ್ಷ 53 ವರ್ಷ ಆಗಿದೆ. ಇಂಥ ಒಂದು ಕ್ಲಾಸು ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರಲಿಲ್ಲ. ಸೊ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಕ್ಲಾಸಿಂದ ಸೊ ನಾವು ಹೊಟ್ಟೆಗೆ ಅಥವಾ ಬಟ್ಟೆಗೆ ಎಲ್ಲ ಲಕ್ಷ ಒಂದು ವರ್ಷದ ಪ್ಯಾಕೇಜ್ ಎಲ್ಲ ಲೆಕ್ಕ ಹಾಕ್ಕೊಂಡಾಗ ಊಟ ತಿಂಡಿದು ಬಟ್ಟೆದೆಲ್ಲ ಲೆಕ್ಕ ಹಾಕೊಂಡಾಗ ಹೆಚ್ಚು ಕಡಿಮೆ ಮಿನಿಮಮ್ ಲಕ್ಷಾಂತರ ರೂಪಾಯಿ ಹೋಗಿರ್ತದೆ. ಸೊ ಇಲ್ಲಿ ಈಚೆಗೆ ನಾವು ಯಾವುದೇ ಕಾರಣಕ್ಕೂ ಪೇ ಮಾಡಿರ್ತಿಲ್ಲ, ಅಂದರೆ ಖರ್ಚು ಮಾಡಿರ್ತಿಲ್ಲ, ಮತ್ತು ತಿಳ್ಕೊಳ್ಳಿಕ್ಕೆ ನಾವು ಹೊತ್ತು ಟೈಮ್ ಕೊಟ್ಟಿರ್ತಿಲ್ಲ ಮತ್ತು ಖರ್ಚು ಮಾಡಿರ್ತಿಲ್ಲ. ಸೊ ಈ ಒಂದು ಕ್ಲಾಸಲ್ಲಿ ಏನು ತಿಳ್ಕೊಂಡಿವಿ ಅಂದರೆ ಆ ಬ್ರೈನ್ಗೆ ನಾವು ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂದರೆ ಹೇಳಲಿಕ್ಕೆ ಸಾಲದು. ಹೆಚ್ಚು ಕಡಿಮೆ 2 ವರ್ಷದ 2 ದಿನದಲ್ಲಿ ಅವರು ತಿಳಿಸಿದ್ದಾರೆ. ಸೊ ಇನ್ನೂ ಮಿಸ್ ಮಾಡ್ದೇನೆ 16 ಕ್ಲಾಸ್ ಬ್ಯಾಲೆನ್ಸ್ ಇದೆ. ಅದಕ್ಕೆಲ್ಲ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಂದು ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇಡೀ ಎಂಟೈರ್ ಟೀಮ್ನ ಈ ಒಂದು ಕ್ಲಾಸ್ಗೆ ನಾನು ಕೂರಿಸ್ಬೇಕು ಅನ್ನೋದು ಒಂದು ನನ್ನ ಇಂಟೆನ್ಷನ್ ಇದೆ. ಇದು ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಗ್ರೀಪಿನ್ಸ್ ಗುರುಕುಲದಲ್ಲಿ ನಮಗೆ ಇವತ್ತಿನ ದಿವಸ ಕ್ಲಾಸು ತುಂಬಾನೇ ಇಷ್ಟ ಆಯಿತು. ಗುರುಗಳು ನಮಗೆ ಶರತ್ ಸರ್ ಅವರು ಒಳ್ಳೊಳ್ಳೆ ಮಾಹಿತಿಯನ್ನ ಕೊಟ್ಟರು. ನಮಗೆ ಮೊದಲಿಗೆ ಮಾರ್ನಿಂಗ್ ಮಂತ್ರ, ನಾವು ಬೆಳಗ್ಗೆ ಎದ್ರೆ ಏನೇನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಯ್ತಿರ್ಲಿಲ್ಲ. ಏನೋ ನಾವು ಇಷ್ಟ ಬಂದಂಗೆ ನಡ್ಕೊಂತ ಇದೀವಿ. ಬೆಳಗ್ಗೆ ಎದ್ದ ತಕ್ಷಣ ಹೆಂಗೆ ಎದ್ದೇಳಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ಮಾರ್ನಿಂಗ್ ಮಂತ್ರನ ಹೇಳ್ಕೊಟ್ರು. ಮತ್ತೆ ಫ್ಯಾಮಿಲಿ ಜೊತೆ ಹೆಂಗಿರ್ಬೇಕು, ಹೆಂಗೆ ಪ್ರೀತಿ ಸಂಪಾದನೆ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ರು. ಬಿಸ್ನೆಸ್ ಅಲ್ಲಿ ಬಂದಾಗ ಬಿಸ್ನೆಸ್ ಹೆಂಗ್ ಬೆಳೆಸ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಪ್ರಾಡಕ್ಟ್ ಯಾವ ರೀತಿ ಪ್ರಮೋಟ್ ಮಾಡಬೇಕು, ಜನಗಳ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ಹೆಚ್ಚಿನ ರೀತಿಯಾಗಿ ಎಲ್ಲ ಕಲಿಸ್ಕೊಟ್ಟಿದ್ದಾರೆ. ಇವತ್ತು ಒಂದೇ ದಿವಸಕ್ಕೆ ನಮ್ಗೆ ಇಷ್ಟೊಂದು ಜ್ಞಾನೋದಯ ಆಗಿದೆ. ಗುರುಗಳಾದ ಶರತ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳು. ಐ ಆಮ್ ಚಂದ್ರಕಾಂತ್ ಜೋಗಟ್. ಐ ಕೇಮ್ ಫ್ರಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್, ಫ್ರಮ್ ಜಮಖಂಡಿ ತಾಲೂಕು. ಎಸ್ಪೆಷಲಿ ನಾನು ಬಿ ಸಿವಿಲ್ ಕಂಪ್ಲೀಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಡ್ಯೂ ಟು ಮೈ ಫಾದರ್ಸ್ ಹೆಲ್ತ್ ಸಂಬಂಧ ಏನಾಯ್ತು ಅಂದರೆ ನಾನು ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಸಮ್ಟೈಮ್ಸ್. ಆಮೇಲೆ ಫಾದರ್ಸ್ ರಿಕವರ್ ಆದಮೇಲೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಅಂದರೆ ಕಮ್ಮಿ ಟೈಮಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಂತ ನಂದು ಏಮ್ ಇದೆ, ಗೋಲ್ ಇದೆ. ಮತ್ತು ವರ್ಲ್ಡ್ ಟಾಪ್ 10 ಆಗ್ಬೇಕಂತ ನಂದು ಅಚೀವ್ಮೆಂಟ್ ಮಾಡ್ಬೇಕಂತ ನಂದು ಗೋಲ್ ಇದೆ. ಅದಕ್ಕೆ ನಾನು ಸರ್ಚ್ ಮಾಡ್ತಾ ಇದ್ದೆ, ಮೆಂಟರ್ಶಿಪ್ ಗೈಡೆನ್ಸು ಸರ್ಚ್ ಮಾಡ್ತಾ ಇದ್ದೆ. ಅವಾಗ ನನಗೆ ಶರತ್ ಸರ್ ಅವರ ಕನೆಕ್ಷನ್ ಸಿಕ್ತು, ಕಾಂಟ್ಯಾಕ್ಟ್ ಸಿಕ್ತು ನನಗೆ. ಅವಾಗ ನಾನು ಈ ಗುರುಕುಲ ಶಿಕ್ಷಣವನ್ನು ಜಾಯಿನ್ ಆಗಿ ಈ ಶಿಕ್ಷಣಕ್ಕೆ ಈ ಶಿಕ್ಷಣದಲ್ಲಿ ನಾನು ಎಲ್ಲ ಅವರು ಹೇಳಿಕೊಡುವ ಪಾಯಿಂಟ್ಸ್ಗಳು, ಎಲ್ಲ ಹೇಳಿಕೊಡುವ ಟಾಪಿಕ್ಸ್ಗಳು ಕೇವಲ ಚಿಕ್ಕ ಅನ್ಸುತ್ತೆ, ಚಿಕ್ಕ ವಿಷಯಗಳು ಅನ್ಸುತ್ತೆ. ಬಟ್ ಅವು ಹೃದಯಕ್ಕೆ ಮತ್ತು ಮನಸ್ಸಿಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಮತ್ತು ಆಮೇಲೆ ನಾವು ಲೈಫ್ ಎಜುಕೇಶನು, ಸ್ಪಿರಿಚುವಲು, ಆಮೇಲೆ ಕರಿಯರ್ ಎಜುಕೇಶನು, ಅವನ್ನ ಎಷ್ಟರ ಮಟ್ಟಿಗೆ ನಾವು ಇಂಪ್ಯಾಕ್ಟ್ ಮಾಡ್ಕೋಬೇಕು, ಎಷ್ಟರ ಮಟ್ಟಿಗೆ ಅವನ್ನ ನಮ್ಮ ಜೀವನದಲ್ಲಿ ಆಕ್ಷನೇಬಲ್, ಎಸ್ಪೆಷಲಿ ನಾವು ಕಾರ್ಯರೂಪಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾವು ಎಷ್ಟೇ ಮೋಟಿವೇಶನ್ ತಗೊಂಡ್ರು, ಎಷ್ಟೇ ಇನ್ಸ್ಪಿರೇಷನ್ ಪಡೆದುಕೊಂಡ್ರು ನಾವು ಅದರ ಕಾರ್ಯರೂಪಕ್ಕೆ ಅಂದ್ರೆ ಅದರ ಯೋಜನೆ ಹಾಕಿಕೊಂಡು ನಾವು ರಿಯಾಲಿಟಿಲಿ ಅದನ್ನ ಬದಲಾವಣೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಲಿಕ್ಕಂದ್ರೆ ಅದು ಯೂಸ್ ಆಗಂಗಿಲ್ಲ. ಬಟ್ ಅದು ನನಗೆ ಇಲ್ಲಿ ಮನದಟ್ಟಾಯ್ತು. ಎಸ್ಪೆಷಲಿ ನನಗೆ ಅದರ ಜೊತೆಗೆ ತುಂಬಾ ಹೊಸ ಟ್ರಿಕ್ಸ್ಗಳು, ಹೊಸ ಟೆಕ್ನಿಕ್ಸ್ಗಳು ಎಸ್ಪೆಷಲಿ ನನಗೆ ಗೊತ್ತಾಯಿತು. ಹೊಸ ಆಲೋಚನೆಗಳು, ಹೊಸ ಐಡಿಯಾಸ್ಗಳು ನನಗೆ ಇಲ್ಲಿ ಪರಿಚಯ ಆಯಿತು. ಅವರು ಸರ್ ಏನು ಹೇಳಿಕೊಟ್ಟಿದ್ದಾರಲ್ಲ, ಈ 2 ಡೇಸ್ ಶಿಕ್ಷಣವನ್ನ, ಟಾಪಿಕ್ಸ್ಗಳನ್ನ ನಾನು ನನ್ನ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ ಅಚ್ಚುಕಟ್ಟಾಗಿ ವಿನಯಪೂರ್ವಕವಾಗಿ ಮಾಡ್ತೀನಿ. ನಾನು ವರ್ಲ್ಡ್ ಟಾಪ್ 10 ಆಗೇ ಆಗ್ತೀನಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಮ್ಗೆ ಕಾನ್ಫಿಡೆನ್ಸ್ ಮತ್ತು ಎನರ್ಜಿ ಲೆವೆಲ್ ಕೂಡ ಹೆಚ್ಚಾಗಿದೆ. ಮೊದಲನೇದಾಗಿ ನನ್ನ ಹೆಸರು ವಿಶ್ವನಾಥ್ ಬಂದಿ ಅಂತೇಳಿ, ಬಂದಿರೋದು ಬಿಜಾಪುರದಿಂದ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಶರತ್ ಸರ್. ನೀವೊಂದು ಗ್ರಿಫಿನ್ಸ್ ಗುರುಕುಲ ಒಂದು ಸಂಸ್ಥೆಯನ್ನು ಓಪನ್ ಮಾಡೋದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಹೊರಗಡೆ ಎಲ್ಲ ನಾಲೆಡ್ಜ್ ಇದೆ, ಬಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದು ಗ್ರಿಪ್ ಗೊತ್ತಿಲ್ಲ ಅವ್ರಿಗೆ. ಯಾವ ರೀತಿ ನಾವು ಮಾಡಬೇಕು, ಯಾವ ರೀತಿ
ಯಾವ ಒಂದು ಸಿಸ್ಟಮ್ ನಲ್ಲಿ ಏನಿದೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಜೀವನದಲ್ಲಿ ಎಲ್ಲ ಕಲಿತಿದ್ದೀವಿ, ಬಟ್ ಅದನ್ನ ಜೀವನದಲ್ಲಿ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಮಾಹಿತಿ ಕೊಡುವ ಗುರು ಇದ್ದಿಲ್ಲ. ಆ ಗುರು ನೀವೇ ಅಂತೇಳಿ ನಾನು ಭಾವಿಸಿದ್ದೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನೀವೇನು ಎರಡು ವರ್ಷದಲ್ಲಿ ಹೇಳಿದಂತ ಮಾಹಿತಿಯನ್ನ ಬರೀ 2 ದಿನದಲ್ಲಿ ಹೇಳಿಕೊಟ್ಟಿದ್ದೀರಾ. ತುಂಬಾ ತುಂಬಾ ಹೃದಯ ಧನ್ಯವಾದಗಳು ಸರ್. ಯಾಕಂದ್ರೆ ಜೀವನದಲ್ಲಿ ಯಾರಿಗೆ ಹೋಲಿಕೆ ಮಾಡದಂತ ಒಬ್ಬ ವ್ಯಕ್ತಿ, ಒಂದು ಜೀವ ಅಂದ್ರೆ ಅದು ಮನುಷ್ಯ ಮಾತ್ರ. ನಿನ್ನೆ ಒಂದು ನನಗೆ ಹೇಳಿದ್ರಿ ಏನಪ್ಪಾ ಅಂತಂದ್ರೆ ಕ್ಯಾಟ್, ಡಾಗ್ ಅಂಡ್ ಮೌಸ್ ಅಂಡ್ ಗೋರಿಲ್ಲಾ. ಆಕ್ಚುಲಿ ಜೀವನದಲ್ಲಿ ಬೆಕ್ಕು ತರ ನೀವು ಚುರುಕಾಗಿದ್ರೆ ಜೀವನದಲ್ಲಿ ಏನಾದ್ರೂ ನಾವು ಸಾಧನೆ ಮಾಡ್ಬೋದು. ಅದೇ ರೀತಿ ನಾಯಿ ನಿಯತ್ತೊಂದಿದ್ರೆ ಮನುಷ್ಯ ಎಲ್ಲಾದ್ರೂ ಬದುಕಬಹುದು, ಏನಾದ್ರೂ ನಾವು ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಅದೇ ರೀತಿ ಮೌಸ್ ತರ ಯಾವಾಗ್ಲೂ ಆಕ್ಟಿವ್, ಯಂಗ್ ಯೂತ್ ಅಂತ ಹೇಳ್ತಿದೀವಿ. ಬಟ್ ನಾವು ಹೇಗಿದೀವಿ ಅಂತಂದ್ರೆ ನಮ್ ಕೈಲಿ ಏನು ಆಗಲ್ಲ, ನಮ್ ಕೈಲಿ ಏನು ಮಾಡಕ್ ಆಗಲ್ಲ, ನಾವು ವೇಸ್ಟ್ ಅಂತ ನಮ್ಮನ್ನ ನಾವೇ ಏನ್ ಮಾಡ್ತಾ ಇದ್ವಿ, ಹೀಯಾಳಿಸ್ತಾ ಇದ್ವಿ. ಮತ್ತೆ ಗೋರಿಲ್ಲಾ ತರ ಈಗಿನ ಜನಕ್ಕಂತೂ ಕೂಡ ಪೇಶನ್ಸೇ ಇಲ್ಲ, ತಾಳ್ಮೆ. ಆಕ್ಚುಲಿ ಯಾರು ಜೀವನದಲ್ಲಿ ತಾಳ್ಮೆಯಿಂದಿರುತ್ತಾರೋ ತಾಳಿದವನು ಬಾಲಿ ಅಂತ ಹೇಳ್ತಾರೆ. ನಿಜ, ದೊಡ್ಡವರು ಹೇಳಿದ ಒಂದೊಂದು ಗಾದೆ ಮಾತು ಕೂಡ ಸುಳ್ಳಲ್ಲ. ಇವತ್ತು ಯಾರು ಜೀವನದಲ್ಲಿ ತಾಳ್ಮೆ ಇರ್ತಾರೋ ಅವನ್ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಆಗಲು ಅದರಲ್ಲಿ ಅನುಮಾನವೇ ಇಲ್ಲ. ಅದೇ ರೀತಿ ಶರತ್ ಸರ್ ಹೇಳಿದಂಗೆ ನಾವು ಯಾರಿಗೆ ಅಡ್ವೈಸ್ ಕೊಡಬಾರ್ದು. ಮೊದಲು ನಾವು ಕರೆಕ್ಟ್ ಇರ್ಬೇಕು, ನಮಗೆ ನಾವು ಅಡ್ವೈಸ್ ಮಾಡ್ಕೋಬೇಕು, ನಾವು ಕರೆಕ್ಟ್ ಇದೀವ ಅಂತ ಹೇಳಿ. ಅದಾದ್ಮೇಲೆ ಯಾರಿಗೂ ಬ್ಲೇಮ್ ಮಾಡಬಾರ್ದು. ಯಾರಿಂದ ನಾವು ಒಬ್ರಿಗೆ ಏನಾದ್ರೂ ಸಹಾಯ ಮಾಡ್ತೀವಿ, ಒಬ್ರಿಗೆ ಯಾರಾದ್ರೂ ಹೇಳ್ತೀವಿ ಅಂದ್ರೆ ಅವರಿಂದ ನಾವು ಅಪೇಕ್ಷೆ ಮಾಡಬಾರ್ದು, ಏನನ್ನ ನಿರೀಕ್ಷೆ ಮಾಡಬಾರ್ದು ನನ್ನ ಪ್ರಕಾರ. ಅದೇ ರೀತಿ ಯಾರನ್ನು ಆರ್ಗ್ಯುಮೆಂಟ್ ಮಾಡಬಾರ್ದು, ಮತ್ತೆ ಯಾರನ್ನು ಸಿಟ್ಟನ್ನು ಮಾಡ್ಕೋಬಾರ್ದು. ಯಾಕಂದ್ರೆ ಈ ಒಂದೊಂದು ಅಂಶ ಸಣ್ಣದಾದ್ರೂ ಕೂಡ ಅದೇ ಹೇಳ್ತಾರೆ. ಒಂದು ಶರತ್ ಸರ್ ಹೇಳ್ದಂಗೆ ಒಂದು ಸಮುದ್ರದಲ್ಲಿ ನಾವೇನು ಎಕ್ಸಾಂಪಲ್ ಒಂದು ನೀರಿನಲ್ಲಿ ಯಾವುದೋ ಒಂದು ಪಾತ್ರೆ ಒಳಗಡೆ ನೀರ್ ಹಾಕಿ ಅದ್ರಲ್ಲಿ ಒಂದು ಸಣ್ಣ ಕಲ್ಲು ಹಾಕಿದ್ರು ಕೂಡ ಮುಳುಗುತ್ತೆ. ಅದೇ ಒಂದು ದೊಡ್ಡ ಸಮುದ್ರದಲ್ಲಿ ಹಡಗು ತೇಲುತ್ತಂದ್ರೆ ನೀವೇ ಯೋಚನೆ ಮಾಡಿ, ಹಡಗು ತೇಲಿದ್ರೆ ಎಷ್ಟು ಸಾಧ್ಯ ಆಗ್ಬಹುದು, ಹೌದಲ್ವಾ? ಅದೇ ರೀತಿ ನಾವು ಜೀವನದಲ್ಲಿ ಶರತ್ ಸರ್ ಹೇಳಿದ್ದ ಒಂದೊಂದು ಅಂಶನೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದ್ರೆ ಶರತ್ ಸರ 100 ಜನ 1000 ಜನ ನಾವು ರೆಡಿ ಆಗ್ಬಹುದು. ಅವರಂತ ಗುರುಗಳು ನಾವು ಅವ್ರ ಸ್ಥಾನಕ್ಕೆ ಬೆಳಿಬಹುದು ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಶರತ್ ಸರ್. ನಿಮ್ಮಂತ ಗುರು ಪ್ರತಿ ಏರಿಯಾದಲ್ಲೂ, ಪ್ರತಿ ಮನೆಯಲ್ಲೂ, ಪ್ರತಿ ತಾಲೂಕಿನಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಇಡೀ ವರ್ಲ್ಡ್ ಅಲ್ಲೇ ನಿಮ್ಮಂತ ಶರತ್ ಸರ್ ಅಂತ ಗುರುಗಳು ಎಲ್ಲಾ ಕಡೆ ಬರ್ಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ತೀನಿ. ನಿಮ್ಮಂತ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಶರತ್ ಸರ್, ಈ ಒಂದು ಸ್ಟೇಜ್ ಫಿಯರ್ ಹೋಗಿಸಿರ್ತಕ್ಕಂಥ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ವಿಷಯ ನಾನು ಅಳವಡಿಸ್ಕೊಂಡು ದೊಡ್ಡ ಲೀಡರ್ ಆಗ್ತೀನಿ ಅಂತೇಳಿ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಶರತ್ ಸರ್ ಕ್ಲಾಸು ತುಂಬ ನಮಗೆ ಇಷ್ಟವಾಗಿದೆ. ಯಾಕಂದರೆ ನೆಟ್ವರ್ಕ್ ಸಿಸ್ಟಮಲ್ಲಿ ತುಂಬ ರನ್ ಮಾಡಬೇಕು, ತುಂಬ ಹಣ ಗಳಿಸ್ಬೇಕು, ತುಂಬ ಯಶಸ್ವಿಯಾಗಿ ಮತ್ತು ದೊಡ್ಡ ಟೀಮ್ಗಳನ್ನ ಕಟ್ಟಬೇಕು ಅಂತಂದ್ರೆ, ದೊಡ್ಡ ಇನ್ಕಮ್ ತಗೋಬೇಕು ಅಂತಂದರೆ ಈ ಗ್ರಿಫಿನ್ಸ್ ಗುರುಕುಲ ಅಂತ ತುಂಬ ಹೆಲ್ಪ್ ಆಗುತ್ತೆ. ನಾನು ಕೂಡ 2 ದಿನ 3 ಮತ್ತು 4 ತಾರೀಕು ಮತ್ತು 4ನೇ ತಾರೀಕು 2 ದಿನ ಕ್ಲಾಸ್ ಕೇಳಿದ್ದೀನಿ. ತುಂಬ ಇನ್ಸ್ಪಿರೆನ್ಸ್ ಆಗಿದ್ದೀನಿ. ನಮ್ಮ ಕ್ಲಾಸ್ಗೆ ಇನ್ನೂ ಪ್ರತಿ ಯಾವಾಗ ಕ್ಲಾಸ್ ಇರ್ತದೆ ಅವ್ರು ಮಿಸ್ ಮಾಡ್ತಾನೆ ಬಂದು ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಟೀಮಿಂದ ಸುಮಾರು ಜನ ಕರ್ಕೊಂಡ್ಬರ್ತೀನಿ. ಎಲ್ಲರೂ ಕೂಡ ಜ್ಞಾನವನ್ನು ಇದ್ರ ಮುಖಾಂತರ ಗ್ರಿಫಿನ್ಸ್ ಗುರುಕುಲದಿಂದ ಎಲ್ಲರೂ ಕೂಡ ಒಳ್ಳೆ ನಾಲೆಡ್ನ ಪಡ್ಕೊಳ್ತೀನಿ ಅಂತ ಹೇಳ್ತಾ ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ. ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ.
ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.